ಇನ್ನ ಗಣಿನಾಡು ಬೀದರ್ನಲ್ಲಿಯೂ ಕೂಡ ಅಷ್ಟೇ ಆ ಗಡಿನಾಡಿನಲ್ಲಿ ಮಳೆಯಿಂದಾಗಿ ಅವಾಂತರಗಳೇ ಸೃಷ್ಟಿಯಾಗ್ತಾ ಇದೆ. ಬೀದರ್ನಲ್ಲಿ ಮಳೆಯಿಂದಾಗಿ ಜನರು ಸಮಸ್ಯೆಯನ್ನ ಎದುರಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ವರ್ಣಾರ್ಪಟಕ್ಕೆ ಮನೆಗಳಿಗೆ ನೀರು ನುಗ್ಗಿದೆ, ರಸ್ತೆಗಳು ಮುಳುಗಿದೆ, ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ನೀರು ಹೊರ ಹಾಕುವುದಕ್ಕೆ ನಿವಾಸಿಗಳು ಹೈರಾಣಾಗಿದ್ದಾರೆ. ಇದು ಗಡಿ ಜಿಲ್ಲೆ ಬೀದರ್ನ ಪರಿಸ್ಥಿತಿ. ಬೀದರ್ನಲ್ಲಿಯೂ ಕೂಡ ಮಳೆ ಅವಾಂತರವನ್ನೇ ತಂದೊಡ್ಡಿದೆ. ಮಳೆಯಿಂದ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ ನೋಡಿ. ಇಲ್ಲಿ ಮನೆಯೊಳಗಡೆ ನೀರು ನುಗ್ಗಿ ಆ ನೀರನ್ನ ಹೊರ ಹಾಕುವುದಕ್ಕೆ ಮನೆಯವರು ಯಾವ ರೀತಿ ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ ಅಂತ ಹೇಳಿ, ಮನೆಗಳಿಗೆ ನೀರು ನುಗ್ಗುವಷ್ಟರ ಮಟ್ಟಿಗೆ ಬೀದರ್ನಲ್ಲಿ ಮಳೆಯಾಗಿದೆ ಗಡಿ ಜಿಲ್ಲೆಯಲ್ಲಿ. ಇನ್ನು ನೋಡಿ, ಅಲ್ಲಿ ರಸ್ತೆಗಳು ನೀರಿನಿಂದ ತುಂಬ ಹೋಗಿದೆ, ಹಂಗೇನೆ ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇವೆ. ಒಟ್ಟಲ್ಲಿ ಬೀದರ್ ಜಿಲ್ಲೆಯ ಜನ ಮಳೆಯಿಂದಾಗಿ ನಿನ್ನೆ ಒಂದೇ ಒಂದು ಮಳೆಗೆ ಇಷ್ಟೆಲ್ಲ ಸಮಸ್ಯೆಯನ್ನ ಎದುರಿಸುವಂತಾಗಿದೆ. ನೀರು ಮುಂದೆ ಹಂಗೆ ಇನ್ನ ಗಣಿನಾಡು ಬೀದರ್ನಲ್ಲಿಯೂ ಕೂಡ ಅಷ್ಟೇ ಆ ಗಡಿನಾಡಿನಲ್ಲಿ ಮಳೆಯಿಂದಾಗಿ ಅವಾಂತರಗಳೇ ಸೃಷ್ಟಿಯಾಗ್ತಾ ಇದೆ. ಬೀದರ್ನಲ್ಲಿ ಮಳೆಯಿಂದಾಗಿ ಜನರು ಸಮಸ್ಯೆಯನ್ನ ಎದುರಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ವರ್ಣಾರ್ಪಟಕ್ಕೆ ಮನೆಗಳಿಗೆ ನೀರು ನುಗ್ಗಿದೆ, ರಸ್ತೆಗಳು ಮುಳುಗಿದೆ, ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ನೀರು ಹೊರ ಹಾಕುವುದಕ್ಕೆ ನಿವಾಸಿಗಳು ಹೈರಾಣಾಗಿದ್ದಾರೆ. ಇದು ಗಡಿ ಜಿಲ್ಲೆ ಬೀದರ್ನ ಪರಿಸ್ಥಿತಿ. ಬೀದರ್ನಲ್ಲಿಯೂ ಕೂಡ ಮಳೆ ಅವಾಂತರವನ್ನೇ ತಂದೊಡ್ಡಿದೆ. ಮಳೆಯಿಂದ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ ನೋಡಿ. ಇಲ್ಲಿ ಮನೆಯೊಳಗಡೆ ನೀರು ನುಗ್ಗಿ ಆ ನೀರನ್ನ ಹೊರ ಹಾಕುವುದಕ್ಕೆ ಮನೆಯವರು ಯಾವ ರೀತಿ ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ ಅಂತ ಹೇಳಿ, ಮನೆಗಳಿಗೆ ನೀರು ನುಗ್ಗುವಷ್ಟರ ಮಟ್ಟಿಗೆ ಬೀದರ್ನಲ್ಲಿ ಮಳೆಯಾಗಿದೆ ಗಡಿ ಜಿಲ್ಲೆಯಲ್ಲಿ. ಇನ್ನು ನೋಡಿ, ಅಲ್ಲಿ ರಸ್ತೆಗಳು ನೀರಿನಿಂದ ತುಂಬ ಹೋಗಿದೆ, ಹಂಗೇನೆ ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇವೆ. ಒಟ್ಟಲ್ಲಿ ಬೀದರ್ ಜಿಲ್ಲೆಯ ಜನ ಮಳೆಯಿಂದಾಗಿ ನಿನ್ನೆ ಒಂದೇ ಒಂದು ಮಳೆಗೆ ಇಷ್ಟೆಲ್ಲ ಸಮಸ್ಯೆಯನ್ನ ಎದುರಿಸುವಂತಾಗಿದೆ. ನೀರು ಮುಂದೆ ಹಂಗೆ ಇನ್ನ ಗಣಿನಾಡು ಬೀದರ್ನಲ್ಲಿಯೂ ಕೂಡ ಅಷ್ಟೇ ಆ ಗಡಿನಾಡಿನಲ್ಲಿ ಮಳೆಯಿಂದಾಗಿ ಅವಾಂತರಗಳೇ ಸೃಷ್ಟಿಯಾಗ್ತಾ ಇದೆ. ಬೀದರ್ನಲ್ಲಿ ಮಳೆಯಿಂದಾಗಿ ಜನರು ಸಮಸ್ಯೆಯನ್ನ ಎದುರಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ವರ್ಣಾರ್ಪಟಕ್ಕೆ ಮನೆಗಳಿಗೆ ನೀರು ನುಗ್ಗಿದೆ, ರಸ್ತೆಗಳು ಮುಳುಗಿದೆ, ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ನೀರು ಹೊರ ಹಾಕುವುದಕ್ಕೆ ನಿವಾಸಿಗಳು ಹೈರಾಣಾಗಿದ್ದಾರೆ. ಇದು ಗಡಿ ಜಿಲ್ಲೆ ಬೀದರ್ನ ಪರಿಸ್ಥಿತಿ. ಬೀದರ್ನಲ್ಲಿಯೂ ಕೂಡ ಮಳೆ ಅವಾಂತರವನ್ನೇ ತಂದೊಡ್ಡಿದೆ. ಮಳೆಯಿಂದ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ ನೋಡಿ. ಇಲ್ಲಿ ಮನೆಯೊಳಗಡೆ ನೀರು ನುಗ್ಗಿ ಆ ನೀರನ್ನ ಹೊರ ಹಾಕುವುದಕ್ಕೆ ಮನೆಯವರು ಯಾವ ರೀತಿ ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ ಅಂತ ಹೇಳಿ, ಮನೆಗಳಿಗೆ ನೀರು ನುಗ್ಗುವಷ್ಟರ ಮಟ್ಟಿಗೆ ಬೀದರ್ನಲ್ಲಿ ಮಳೆಯಾಗಿದೆ ಗಡಿ ಜಿಲ್ಲೆಯಲ್ಲಿ. ಇನ್ನು ನೋಡಿ, ಅಲ್ಲಿ ರಸ್ತೆಗಳು ನೀರಿನಿಂದ ತುಂಬ ಹೋಗಿದೆ, ಹಂಗೇನೆ ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇವೆ. ಒಟ್ಟಲ್ಲಿ ಬೀದರ್ ಜಿಲ್ಲೆಯ ಜನ ಮಳೆಯಿಂದಾಗಿ ನಿನ್ನೆ ಒಂದೇ ಒಂದು ಮಳೆಗೆ ಇಷ್ಟೆಲ್ಲ ಸಮಸ್ಯೆಯನ್ನ ಎದುರಿಸುವಂತಾಗಿದೆ. ನೀರು ಮುಂದೆ ಹಂಗೆ ಇನ್ನ ಗಣಿನಾಡು ಬೀದರ್ನಲ್ಲಿಯೂ ಕೂಡ ಅಷ್ಟೇ ಆ ಗಡಿನಾಡಿನಲ್ಲಿ ಮಳೆಯಿಂದಾಗಿ ಅವಾಂತರಗಳೇ ಸೃಷ್ಟಿಯಾಗ್ತಾ ಇದೆ. ಬೀದರ್ನಲ್ಲಿ ಮಳೆಯಿಂದಾಗಿ ಜನರು ಸಮಸ್ಯೆಯನ್ನ ಎದುರಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ವರ್ಣಾರ್ಪಟಕ್ಕೆ ಮನೆಗಳಿಗೆ ನೀರು ನುಗ್ಗಿದೆ, ರಸ್ತೆಗಳು ಮುಳುಗಿದೆ, ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ನೀರು ಹೊರ ಹಾಕುವುದಕ್ಕೆ ನಿವಾಸಿಗಳು ಹೈರಾಣಾಗಿದ್ದಾರೆ. ಇದು ಗಡಿ ಜಿಲ್ಲೆ ಬೀದರ್ನ ಪರಿಸ್ಥಿತಿ. ಬೀದರ್ನಲ್ಲಿಯೂ ಕೂಡ ಮಳೆ ಅವಾಂತರವನ್ನೇ ತಂದೊಡ್ಡಿದೆ. ಮಳೆಯಿಂದ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ ನೋಡಿ. ಇಲ್ಲಿ ಮನೆಯೊಳಗಡೆ ನೀರು ನುಗ್ಗಿ ಆ ನೀರನ್ನ ಹೊರ ಹಾಕುವುದಕ್ಕೆ ಮನೆಯವರು ಯಾವ ರೀತಿ ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ ಅಂತ ಹೇಳಿ, ಮನೆಗಳಿಗೆ ನೀರು ನುಗ್ಗುವಷ್ಟರ ಮಟ್ಟಿಗೆ ಬೀದರ್ನಲ್ಲಿ ಮಳೆಯಾಗಿದೆ ಗಡಿ ಜಿಲ್ಲೆಯಲ್ಲಿ. ಇನ್ನು ನೋಡಿ, ಅಲ್ಲಿ
ರಸ್ತೆಗಳು ನೀರಿನಿಂದ ತುಂಬಿ ಹೋಗಿದೆ. ಹಂಗೇನೆ ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇವೆ. ಒಟ್ಟಲ್ಲಿ ಬೀದರ್ ಜಿಲ್ಲೆಯ ಜನ ಮಳೆಯಿಂದಾಗಿ ನಿನ್ನೆ ಒಂದೇ ಒಂದು ಮಳೆಗೆ ಇಷ್ಟೆಲ್ಲ ಸಮಸ್ಯೆಯನ್ನ ಎದುರಿಸುವಂತಾಗಿದೆ. ಈಗ ನೀರು ಹೊರಟೋದ ನೀ ಮುಂದೆ ಹಂಗೆ ಹೋಗ್ತು ಒಳಗೆ ಇನ್ನ ಗಣಿನಾಡು ಬೀದರ್ನಲ್ಲಿಯೂ ಕೂಡ ಅಷ್ಟೇ ಆ ಗಡಿನಾಡಿನಲ್ಲಿ ಮಳೆಯಿಂದಾಗಿ ಅವಾಂತರಗಳೇ ಸೃಷ್ಟಿಯಾಗ್ತಾ ಇದೆ. ಬೀದರ್ನಲ್ಲಿ ಮಳೆಯಿಂದಾಗಿ ಜನರು ಸಮಸ್ಯೆಯನ್ನ ಎದುರಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ವರ್ಣಾರ್ಪಣಕ್ಕೆ ಮನೆಗಳಿಗೆ ನೀರು ನುಗ್ಗಿದೆ, ರಸ್ತೆಗಳು ಮುಳುಗಿದೆ, ವಾಹನ ಸವಾರರು ಪರದಾಡ್ತಾ ಇದ್ದಾರೆ, ನೀರು ಹೊರ ಹಾಕುವುದಕ್ಕೆ ನಿವಾಸಿಗಳು ಹೈರಾಣಾಗಿದ್ದಾರೆ. ಇದು ಗಡಿ ಜಿಲ್ಲೆ ಬೀದರ್ನ ಪರಿಸ್ಥಿತಿ. ಬೀದರ್ನಲ್ಲಿಯೂ ಕೂಡ ಮಳೆ ಅವಾಂತರವನ್ನೇ ತಂದೊಡ್ಡಿದೆ. ಮಳೆಯಿಂದ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ ನೋಡಿ. ಇಲ್ಲಿ ಮನೆಯೊಳಗಡೆ ನೀರು ನುಗ್ಗಿ ಆ ನೀರನ್ನ ಹೊರ ಹಾಕುವುದಕ್ಕೆ ಮನೆಯವರು ಯಾವ ರೀತಿ ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ ಅಂತ ಹೇಳಿ, ಮನೆಗಳಿಗೆ ನೀರು ನುಗ್ಗುವಷ್ಟರ ಮಟ್ಟಿಗೆ ಬೀದರ್ನಲ್ಲಿ ಮಳೆಯಾಗಿದೆ ಗಡಿ ಜಿಲ್ಲೆಯಲ್ಲಿ. ಇನ್ನು ನೋಡಿ, ಅಲ್ಲಿ ರಸ್ತೆಗಳು ನೀರಿನಿಂದ ತುಂಬಿ ಹೋಗಿದೆ. ಹಂಗೇನೆ ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇವೆ. ಒಟ್ಟಲ್ಲಿ ಬೀದರ್ ಜಿಲ್ಲೆಯ ಜನ ಮಳೆಯಿಂದಾಗಿ ನಿನ್ನೆ ಒಂದೇ ಒಂದು ಮಳೆಗೆ ಇಷ್ಟೆಲ್ಲ ಸಮಸ್ಯೆಯನ್ನ ಎದುರಿಸುವಂತಾಗಿದೆ. ಈಗ ನೀರು ಹೊರಟೋದ ನೀ ಮುಂದೆ ಹಂಗೆ ಹೋಗ್ತು ಒಳಗೆ ಇನ್ನ ಗಣಿನಾಡು ಬೀದರ್ನಲ್ಲಿಯೂ ಕೂಡ ಅಷ್ಟೇ ಆ ಗಡಿನಾಡಿನಲ್ಲಿ ಮಳೆಯಿಂದಾಗಿ ಅವಾಂತರಗಳೇ ಸೃಷ್ಟಿಯಾಗ್ತಾ ಇದೆ. ಬೀದರ್ನಲ್ಲಿ ಮಳೆಯಿಂದಾಗಿ ಜನರು ಸಮಸ್ಯೆಯನ್ನ ಎದುರಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ವರ್ಣಾರ್ಪಣಕ್ಕೆ ಮನೆಗಳಿಗೆ ನೀರು ನುಗ್ಗಿದೆ, ರಸ್ತೆಗಳು ಮುಳುಗಿದೆ, ವಾಹನ ಸವಾರರು ಪರದಾಡ್ತಾ ಇದ್ದಾರೆ, ನೀರು ಹೊರ ಹಾಕುವುದಕ್ಕೆ ನಿವಾಸಿಗಳು ಹೈರಾಣಾಗಿದ್ದಾರೆ. ಇದು ಗಡಿ ಜಿಲ್ಲೆ ಬೀದರ್ನ ಪರಿಸ್ಥಿತಿ. ಬೀದರ್ನಲ್ಲಿಯೂ ಕೂಡ ಮಳೆ ಅವಾಂತರವನ್ನೇ ತಂದೊಡ್ಡಿದೆ. ಮಳೆಯಿಂದ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ ನೋಡಿ. ಇಲ್ಲಿ ಮನೆಯೊಳಗಡೆ ನೀರು ನುಗ್ಗಿ ಆ ನೀರನ್ನ ಹೊರ ಹಾಕುವುದಕ್ಕೆ ಮನೆಯವರು ಯಾವ ರೀತಿ ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ ಅಂತ ಹೇಳಿ, ಮನೆಗಳಿಗೆ ನೀರು ನುಗ್ಗುವಷ್ಟರ ಮಟ್ಟಿಗೆ ಬೀದರ್ನಲ್ಲಿ ಮಳೆಯಾಗಿದೆ ಗಡಿ ಜಿಲ್ಲೆಯಲ್ಲಿ. ಇನ್ನು ನೋಡಿ, ಅಲ್ಲಿ ರಸ್ತೆಗಳು ನೀರಿನಿಂದ ತುಂಬಿ ಹೋಗಿದೆ. ಹಂಗೇನೆ ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇವೆ. ಒಟ್ಟಲ್ಲಿ ಬೀದರ್ ಜಿಲ್ಲೆಯ ಜನ ಮಳೆಯಿಂದಾಗಿ ನಿನ್ನೆ ಒಂದೇ ಒಂದು ಮಳೆಗೆ ಇಷ್ಟೆಲ್ಲ ಸಮಸ್ಯೆಯನ್ನ ಎದುರಿಸುವಂತಾಗಿದೆ. ಈಗ ನೀರು ಹೊರಟೋದ ನೀ ಮುಂದೆ ಹಂಗೆ ಹೋಗ್ತು ಒಳಗೆ